ಹೊಸ ವರ್ಷವನ್ನ ಸ್ವಾಗತ ಮಾಡೋದಕ್ಕೆ ಎಲ್ಲೆಡೆ ಸಿದ್ಧತೆಗಳು ಆಗ್ತಾ ಇದೆ। ಈ ಹೊಸ ವರ್ಷಕ್ಕೆ ಬೆಂಗಳೂರಿನಲ್ಲಿ ಹೆಚ್ಚುವರಿ ಮೆಟ್ರೋ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ। ಡಿಸೆಂಬರ್ 31ರ ಮಧ್ಯರಾತ್ರಿ 2:45 ಕೂಡ ಮೆಟ್ರೋ ರೈಲುಗಳ ಸಂಚಾರ ಇರುತ್ತೆ। ಪ್ರಯಾಣಿಕರ ಸುಗಮ ಸಂಚಾರಕ್ಕೆ ಹೆಚ್ಚುವರಿ ಮೆಟ್ರೋ ವ್ಯವಸ್ಥೆಯನ್ನ ಮಾಡಲಾಗಿದೆ। ನೇರಳೆ, ಹಳದಿ, ಹಸಿರು ಮಾರ್ಗಗಳಲ್ಲಿ ಮೆಟ್ರೋ ವಿಸ್ತರಣೆ ಮಾಡಲಾಗಿದೆ। ರಾತ್ರಿ 2:45 ಕೂಡ ಮೆಟ್ರೋ ರೈಲುಗಳ ಸಂಚಾರ ಇರುತ್ತೆ। ಮೆಟ್ರೋ ನಿಲ್ದಾಣದಲ್ಲಿ ರಾತ್ರಿ 11ರ ನಂತರ ಟಿಕೆಟ್ ಅನ್ನು ನೀಡೋದಿಲ್ಲ। ರಾತ್ರಿ 11 ಗಂಟೆಯ ಮೊದಲೇ ಟಿಕೆಟ್ ಪಡೆದವರಿಗಷ್ಟೇ ಅವಕಾಶ ಇರುತ್ತೆ। ಸೊ ಹಾಗಾಗಿ 11 ಗಂಟೆಗಿಂತ ಮೊದಲೇ ಟಿಕೆಟ್ ಅನ್ನು ಪಡ್ಕೊಂಡಿರಬೇಕಾಗುತ್ತೆ। 2026ಕ್ಕೆ ನೀನು ಕ್ಷಣಗಣೆ ಒಂದೇ ದಿನ ಮಾತ್ರ ಬಾಕಿ ಇದೆ। 2025ಕ್ಕೆ ಗುಡ್ ಬೈ ಹೇಳಿ 2026ನ ಸ್ವಾಗತಿಸಲಿಕ್ಕೆ ಇಡೀ ವಿಶ್ವವೇ ಸಜ್ಜಾಗಿದೆ। ಇನ್ನೊಂದೆಡೆ ಬೆಂಗಳೂರಿನಲ್ಲಿ 2026ಕ್ಕೆ ವಿವಿಧ ಪ್ರತಿಷ್ಠಿತ ನಗರಗಳು ಸಹ ಸಜ್ಜಾಗಿದೆ। ಅದರ ಜೊತೆಗೆ ಬೆಂಗಳೂರಿನ BMRCL ಸಂಸ್ಥೆ ಸಹ ಇಲ್ಲಿನ ಪ್ರಯಾಣಿಕರಿಗೆ BMRCL ಮೆಟ್ರೋ ಪ್ರಯಾಣಿಕರಿಗೆ ಮತ್ತೊಂದು ವಿಶೇಷ ಸೂಚನೆ ನೀಡ್ತಾ ಇದೆ, ವಿಶೇಷ ಆಹ್ವಾನ ಸಹ ಇಟ್ಟಿದೆ। ಏನಂತ ಹೇಳಿದ್ರೆ ಪ್ರತಿ ದಿನ 12 ಗಂಟೆಗೆ ನಿಲ್ಲುವಂಥ ಮೆಟ್ರೋಗಳು ಹೊಸ ವರ್ಷದ ಪ್ರಯುಕ್ತ 2026ರ ಒಂದು ಮೊದಲ ದಿನದ ಪ್ರಯುಕ್ತ ಜನ ಸಾಮಾನ್ಯವಾಗಿ ಎಲ್ಲರೂ ಪಬ್ಗಳಿಗೆ, ರೆಸ್ಟೋರೆಂಟ್ಗಳಲ್ಲಿ ಸಂಭ್ರಮ ಆಚರಣೆ ಇರ್ತಾರೆ। 2026ರ ಹೊಸ ವರ್ಷದ ಸಂಭ್ರಮಾಚರಣೆ ಇರ್ತಾರೆ ಅಂತ ಒಂದು ಉದ್ದೇಶಕ್ಕೋಸ್ಕರ 12 ಗಂಟೆಗೆ ನಿಲ್ಲುವಂಥ ಮೆಟ್ರೋ ರೈಲುಗಳನ್ನು ರಾತ್ರಿ 2:45ವರೆಗೂ ಅವಕಾಶವನ್ನು ಮಾಡಿಕೊಟ್ಟಿದೆ। ಮತ್ತೊಂದು ವಿಶೇಷ ಏನಂತ ಹೇಳಿದ್ರೆ ಅವರು 11ರ ನಂತರ ಪ್ರಯಾಣಿಸುವ ಎಲ್ಲ ಪ್ರಯಾಣಿಕರು ಮೊದಲೇ ಟಿಕೆಟ್ಗಳನ್ನು ಬುಕ್ ಮಾಡಿಕೊಂಡಿರಬೇಕು। ರಿಟರ್ನ್ ಟಿಕೆಟ್ ಆಗಿರ್ಬೋದು ಅಥವಾ ಹೋಗೋ ಟಿಕೆಟ್ಗಳನ್ನು ಮೊದಲೇ ಬುಕ್ ಮಾಡಿಕೊಂಡಿರಬೇಕು। QR ಕೋಡ್ ಮೂಲಕ ಅಥವಾ ತಮ್ಮ ಸ್ಮಾರ್ಟ್ ಕಾರ್ಡ್ಗಳ ಮೂಲಕ ಮೊದಲೇ ಟಿಕೆಟ್ಗಳನ್ನು ಬುಕ್ ಮಾಡಿಕೊಂಡು ಪ್ರಯಾಣಿಸತಕ್ಕದ್ದು। ಅದೇ ರೀತಿ ಅಧಿಕವಾಗಿ ಮದ್ಯಪಾನ ಸೇವನೆ ಮಾಡಿದಂಥ ಪ್ರಯಾಣಿಕರಿಗೆ ಅವಕಾಶವನ್ನು ಕೊಡೋದಿಲ್ಲ। ಅದ್ರ ಜೊತೆಗೆ ಯಾವುದೇ ಅಸಭ್ಯ ವರ್ತನೆಗಳಿಗೆ ಅವಕಾಶನ ಮಾಡಿಕೊಳ್ಳೋ ಈಗಾಗಲೇ ಸೂಚನೆ ಹೊರಡಿಸಿದ್ದಾರೆ। ಅಂತಹ ಪ್ರಯಾಣಿಕರಿಗೆ ಮೆಟ್ರೋದಲ್ಲಿ ಅವಕಾಶವನ್ನು ಮಾಡಿಕೊಡ್ಲಿಕ್ಕೆ ಆಗೋದಿಲ್ಲ। ಅದ್ರ ಜೊತೆಗೆ ಮತ್ತೊಂದು ವಿಶೇಷ ಏನಂತ ಹೇಳಿದ್ರೆ ಹಸಿರು ಮಾರ್ಗ, ನೇರಳೆ ಮಾರ್ಗ ಮತ್ತು ಹಳದಿ ಮಾರ್ಗಗಳ 3 ಮಾರ್ಗಗಳ ಎಲ್ಲ ಮೆಟ್ರೋ ಟ್ರೈನ್ಗಳು ಸರಿಸುಮಾರು 12 ಗಂಟೆಗೆ ಪ್ರತಿನಿತ್ಯ ನಿಲ್ತಾ ಇದ್ವು। ಆದರೆ ಈ ಒಂದು ಹೊಸ ವರ್ಷದ ಪ್ರಯುಕ್ತ 2:45ವರೆಗೂ ಪ್ರಯಾಣ ಆಗ್ತದೆ, ಪ್ರಯಾಣಿಕರು ಪ್ರಯಾಣಿಸಬಹುದು। ಇದೊಂದು ವಿಶೇಷ ಸೂಚನೆ ಸಹ BMRCL ಹೊರಡಿಸಿದೆ। ಕ್ಯಾಮ್ರಾ ಪರ್ಸನ್ ಈರಣ್ಣ ಜೊತೆ ಸುಮನ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು। ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ।